ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪರ್ಸೆಂಟೇಜ್ ಸದ್ದು ಮಾಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪರ್ಸೆಂಟೇಜ್ ಸದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಲಂಚ 60% ತಲುಪಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. 60% ಲಂಚ ಆರೋಪ ಸಾಬೀತು ಮಾಡಲಿ. ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ 60% ಲಂಚ ಅಂತ ಹೇಳಿದ್ರು ಅದನ್ನ ಸಾಬೀತು ಮಾಡಲಿ ಎಂದಿದ್ದಾರೆ ಸಿಎಂ. ಫಿಕ್ಸ್ ಆಗೋಗಿದೆಯಲ್ಲ, ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಹಿಂದೆ ಯಾವನೋ PDO ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಊರು ಹಳ್ಳಿಲಿ ಆ PDO ಇವರನ್ನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು ಎಲ್ಲಿದೆ? ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕಿದೆ ಹೇಳ್ತಾರೆ, ಇದು ಹೇಳ್ತವೆ. ಯಾರ ಮಾನ ಮರ್ಯಾದೆ ಇದೆಯಾ ಅವರಿಗೆ? ದುಡ್ಡು ತಿನ್ನಕ್ಕೂ ಸಮಯ ಆರೋಪ ಮಾಡಿದ್ದಾರೆ. ಪ್ರೂವ್ ಮಾಡಲಿ, ಸಾಬೀತು ಮಾಡೋಕ್ಕೆ ಹೇಳಿ, ಅದನ್ನು ಸಾಬೀತು ಮಾಡೋಕ್ಕೆ ಹೇಳಿ. 60% ಕಮಿಷನ್ನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡಬೇಕಲ್ವಾ? ಆರೋಪ ಮಾಡಿದ ಮೇಲೆ ಅದನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ. ಆರೋಪಗಳನ್ನು ಮಾಡಿದ ಮೇಲೆ ಆರೋಪಗಳನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು. ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು. ದಾಖಲಾತಿ ಇಲ್ಲದೇನೆ, ಆಧಾರ ಇಲ್ಲದೇನೆ